ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಷ್ಕರಣೆ ಆಗುತ್ತಿರುವ ವಿಚಾರ ಹೊಸದೇನಲ್ಲ. ಗೃಹಜ್ಯೋತಿ ಯೋಜನೆಯಲ್ಲಿ ಪರಿಷ್ಕರಣೆಯನ್ನ ಮಾಡಿದ್ದಾಯಿತು. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಗೃಹಲಕ್ಷ್ಮಿ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಬಯೋಮೆಟ್ರಿಕ್ ಫೇಶಿಯಲ್ ಅಥೆಂಟಿಕೇಶನ್ ದೃಢೀಕರಣದ ಬಗ್ಗೆ ಈಗ ಸರ್ಕಾರ ಯೋಚನೆಯನ್ನ ಮಾಡಿದೆ, ಚಿಂತನೆ ಮಾಡಿದೆ. ಆ ರೀತಿ ಒಂದಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಫಲಾನುಭವಿಗಳ ಮರುಪರಿಶೀಲನೆಗೆ ಸರ್ಕಾರ ಸಜ್ಜಾಗಿದೆ. ಇಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ. ಗೃಹಜ್ಯೋತಿ ಬಳಿಕ ಗೃಹಲಕ್ಷ್ಮಿಗೂ ಕೂಡ ಸರ್ಜರಿ ಮಾಡೋದಕ್ಕೆ ಸರ್ಕಾರ ಹೊರಟಂಗೆ ಕಾಣಿಸ್ತಾ ಇದೆ. ಬಯೋಮೆಟ್ರಿಕ್ ಫೇಶಿಯಲ್ ಅಥೆಂಟಿಕೇಶನ್ ದೃಢೀಕರಣ, ಫಲಾನುಭವಿಗಳ ಮರುಪರಿಶೀಲನೆಗೂ ಕೂಡ ಸರ್ಕಾರ ಸಜ್ಜಾಗಿದೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದು ಬಹುಶಃ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇದರಿಂದ ಹೊರೆ ಬೀಳ್ತಾ ಇದೆ. ಹೀಗಾಗಿ ಸರ್ಕಾರ ಯಾರ್ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸಬೇಕು, ಅನರ್ಹರನ್ನ ಇದರಿಂದ ತೆಗೆದುಹಾಕಬೇಕು ಅನ್ನುವಂತ ಆಲೋಚನೆಯಲ್ಲೇ ಇದೆಲ್ಲ ಮಾಡುತ್ತಿದೆ. ಇದರ ಮುಂದುವರೆದ ಭಾಗವಾಗಿ ಗೃಹಲಕ್ಷ್ಮಿ ಯೋಜನೆ, ಅದರಲ್ಲಿ ಈಗ ಅಥೆಂಟಿಕೇಶನ್ ದೃಢೀಕರಣ ಅದೆಲ್ಲವನ್ನು ಮಾಡೋದಕ್ಕೆ ಹೊರಟಿದೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದು ಚರ್ಚೆ ಆಗಬಹುದು. ಹೆಚ್ಚಿನ ಮಾಹಿತಿಯೊಂದಿಗೆ ಬಸವರಾಜ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಸದ್ಯ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಷ್ಕರಣೆ ಆಗುತ್ತೆ ಅನ್ನುವಂತ ವಿಚಾರ ಸದ್ಯ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾವು ನಿರೀಕ್ಷೆ ಮಾಡಬಹುದಾ ಇದನ್ನ? ಖಂಡಿತ ರಂಜಿತ್, ಯಾಕಂದ್ರೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ವಿಚಾರವಾಗಿ ಬಹುತೇಕ ಚರ್ಚೆ ಆಗುವ ಸಾಧ್ಯತೆ ಇದೆ ಮತ್ತು ಇದಕ್ಕೆ ಒಂದು ರಾಜ್ಯ ಸರ್ಕಾರ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಗೃಹ ಜ್ಯೋತಿ ಪರಿಶೀಲನೆ ಆಗ್ತಾ ಇದೆ. ಮನೆ ಮನೆಗೆ ಒಂದು ಫಾರ್ಮ್ಗಳನ್ನ ಕೊಟ್ಟು ಆ ಫಾರ್ಮ್ಗಳಲ್ಲಿ ಡಿಟೇಲ್ ಗಳನ್ನ ತುಂಬಿಕೊಳ್ಳಾಗ್ತಾ ಇದೆ. ರಾಜ್ಯದವರ ಅನ್ನುವಂತ ಬಹುಶಃ ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡೋಣ. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.